ಒಂದು ಕಮ್ಮಿ ಇತ್ತು ನೋಡಪ್ಪ. ಏನ್ ಕಡಿಮೆ ಇದೆ ಅಂತ ಹೇಳಿ ನಾಳೆಯಿಂದ ಸರಿಯಾಗಿ ಹಾಕ್ತೀನಿ. ನಾನು ಹೇಳಿದ್ದು ನೀನು ಮಾಡ್ಕೊಂಡ್ ಬಂದಿರೋ ಸುಡುಗಾಡು ಕಾಫಿ ಬಗ್ಗೆ ಅಲ್ಲ ಕಣೆ, ವೈರಸ್ ಬಗ್ಗೆ. ಕಾಫಿ ಕಪ್ ತಗೊಂಡು ತಲೆ ಮೇಲೆ ಬರ್ಬಿಡ್ತೀನಿ. ವೈರಸ್ಗಳ ಬಗ್ಗೆ ಅಂತ ನಾನು ಬಾಯಿಗೆ ಕೇಳ್ತಾ ಇದ್ದೀನಿ, ವಿಶ್ವಸ್ಗಳ ಬಗ್ಗೆ. ಏನದು ವೈರಸ್ಗಳಂದ್ರೆ? ಅದು ಅಮೆರಿಕದಲ್ಲಿ ಎಲ್ಲಾ ತರದ ರೋಗಗಳು ಬಂದಿದ್ದಾಯ್ತು. ಈಗ ಯಾವ್ದು ಹೊಸದಾಗಿ ಕೇಬಲ್ ವೈರಸ್ ಅಂತ ಶುರುವಾಗಿದೆ ಅಂತ ನೋಡವ. ಅದ್ಯಾಕೆ ಬರುತ್ತೆ? ಜಾಸ್ತಿ ಹೊತ್ತು ನಾವು ಟಿವಿಯನ್ನು ನೋಡಿದಾಗ ಕೇಬಲ್ ಮುಖಾಂತರ ಮನುಷ್ಯನ ದೇಹದೊಳಗೆ ಆ ವೈರಸ್ಗಳು ಅಟ್ಯಾಕ್ ಮಾಡ್ತವೆ. ಬುದ್ಧಿನ ಹಂಗಂಗೆ ಸರ್ವನಾಶ ಮಾಡ್ತವೆ ಅಂತ ಪೇಪರ್ನಲ್ಲಿ ಬಂದಿದೆ. ಮುಂದೆ ನೀವು ಯಾವತ್ತೂ ಟಿವಿ ನೋಡಕ್ಕೆ ಹೋಗ್ಬೇಡಿ. ಟಿವಿ ನೋಡ್ಬೇಕು ಅಂತ ಅಂದಾಗೆಲ್ಲ ಅಡ್ಗೆ ಮನೆಗೆ ಬಂದು ನನ್ನ ನೋಡಿ ಸಾಕು. ಇವ್ರೆ ಪಾನ್ ಬಂದಾದ ಮಿಸ್ಸಿಂಗು ಜೊತೆಗೆ ಚಂಪಾದ ಮಿಸ್ಸಿಂಗು. ಏನಿದು ನಿನ್ನ ಅವತಾರ? ಊಟಿ ಒಂದು ಕರಿ ಬಣ್ಣ ಬಳ್ಕೊ. ಒಳ್ಳೆ ಈಗ ತಾನೇ ಊಟ ಕಾಗೆ ಮರಿಯಿದ್ದಂಗಿದೆಯಾ? ಏನಿದು ಮನೆಗೆ ಹೊಸ ಟಿವಿ ಬಂದ್ಬಿಡ್ರೆ? ಏನು ಬಚ್ಚು ಪ್ರಸು ತಗೊಂಡದಕ್ಕೆ ಟಿವಿನ ಫ್ರೀಯಾಗಿ ಕೊಟ್ಬಿಟ್ರು? ಹಾವಿ ಡೋಂಟ್ ಟಾಕ್ ರಬಿಶ್. ನನಗೆ ಸಪರೇಟ್ ಆಗಿ ಟಿವಿ ಬೇಕು ಅಂತ ನಿಮ್ಮನ್ನ ಕೇಳಿದೆ, ತರ್ಸ್ಕೊಟ್ರಾ? ರೇ ಜಾಸ್ತಿ ಚಂಪಲ್ದಿ ನೀವ್ರೆ, ನಿಮ್ಗೋಸ್ಕರ ಅಂತ ನಾನು ಸಪರೇಟ್ ಆಗಿ ನನ್ನ ಬೆಡ್ರೂಮ್ನೇ ಬಿಟ್ಕೊಡಿದ್ದೀನಲ್ಲ ರೇ. ಅಭಿ ಯಾರ ಮುಂದೆ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರಲ್ಲ. ಮಾಡಿ ಅಂದ್ರೆ ಹೊಸ ಟಿವಿಗೆ ಸಾವಿನ ಪೂಜೆ ಮಾಡಿದ್ದು. ಹೌದು ಬಾಬಾ. ರೇ ಜಾಸ್ತಿ ಚಂಪಲ್ದಿ ನೀವ್ರೆ, ಪ್ಲಗ್ ಬಂದು ಹಾಕಿ ಟಿವಿ ಚೆನ್ನಾಗಿ ಲಗ್ ಹಾಕಿದ ತಕ್ಷಣ ಡಮಾರ್ ಅನ್ನಕ್ಕೆ ಇದು ಲೋಕಲ್ ಟಿವಿ ಅಲ್ಲ. ನನ್ನ ಫ್ರೆಂಡ್ ಫುಲ್ ಲವ್ ಇಂದ ಅಮೇರಿಕಾ ಅಂತ ಕಳ್ಸ್ಕೊಟ್ಟಿದ್ದಾಳೆ. ಓ ಕೇರ್ ಆಫ್ ಅಮೇರಿಕನು? ಯಾ ಮೊದಲೇ ಟಿವಿ ತಗೊಂಡಾಗ ಆಚೆ ಸಾಕ್ರೆ. ರೇ ಜಾಸ್ತಿ ಬಂದಿ ನೀವು ಬೆಳಗ್ಗೆ ಎದ್ದು ಪೇಪರ್ ಓದಲಿಲ್ವೇ ನೀವು? ಅಮೆರಿಕದಲ್ಲಿರೋ ಟಿವಿಗಳಿಗೆಲ್ಲ ಯಾವುದೋ ಕೇಬಲ್ ವೈರಸ್ ಅನ್ನ ಕಾಯಿಲೆ ಶುರುವಾಗುತ್ತೆ ಅಂತ ಕಂಡ್ರೆ ಅದು ಕೇಬಲ್ ಮುಖಾಂತರ ಬಂದು ನೋಡಿದ್ರೆ ಹೃದಯಕ್ಕೆ ಲಗ್ಗೆ ಇಟ್ಟುಬಿಡುತ್ತಂತೆ. ಮೊದಲಿಗೆ ಆಚೆ ಸಾಕಿ. ಅದಕ್ಕೆ ಅಮೆರಿಕದಿಂದ ಬಂದು ಟಿವಿಗೆ ಬಾಬನ್ ಕೇಳಿ ಪೂಜೆ ಮಾಡಿಸೋ ಬದಲು ನಮ್ ಕೇಳಿ ಪೂಜೆ ಮಾಡ್ತಿದ್ರಲ್ಲ, ಅದಕ್ಕೆ ಹೊಟ್ಟೆಯವರಿಂದ ಮಾತಾಡ್ತಾರೆ. ಇದ್ರ ಅಮೆರಿಕನ್ ಚಾನೆಲ್ಸ್ ಬರುತ್ತಾ? ಫೋನ್ ಮಾಡಿದ್ರೆ ಪ್ರಪಂಚದ ಎಲ್ಲಾ ಚಾನೆಲ್ಸ್ ಬರುತ್ತೆ. ಅಯ್ಯ ಶಿವನೇ, ಬರೀ ಟಿವಿ ಯಾಕೆ ಒಂದು ಅರ್ಧ ಗಂಟೆ ನೋಡ್ಬಿಟ್ರೆ ಸಾಕು ಕಣ್ರಿ, ಆ ಕೇಬಲ್ ವೈರಸ್ ಅಟ್ಯಾಕ್ ಆಗ್ಬಿಡುತ್ತೆ. ಮೊದಲಿಗೆ ಆಚೆ ಬಿಸಾಕ್ರೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಯಾವ ಚಾನಲ್ ಬೇಕೋ ಹೇಳಿ, ಫಸ್ಟ್ ಅದನ್ನೇ ಹಾಕ್ತೀನಿ. ಹುಟ್ಟು ನೋಡ್ರಿ, ಒಳ್ಳೆ ಚಾನಲ್ ಹಾಕಿಸಿದ್ದಾಗವನೇ. ಲೇ ಬರೀ ಚಾನಲ್ಗಳು ನೋಡ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಹೊಟ್ಟೆಗೆ ಚಾವಲ್ ಎಲ್ಲ ಸಿಗುತ್ತೆ. ಮಾತ್ರ ಪಡ್ಕೊತೀನಲ್ಲ ನಾನು. ಏನು ಬಹಳ ಮಾಡ್ಕೊಂಡ ಐ ಥಿಂಕ್ ಇಟ್ ಮೀನ್ಸ್ ಅನ್ನ. ಈ ಹವಿಗೆ ಮೂರೊತ್ತು ತಿನ್ನೋದ್ರ ಬಗ್ಗೆನೇ ಯೋಚನೆ. ಚಂಪಾ ಮಾಡಿರೋ ಟೇಸ್ಟ್ಲೆಸ್ ಫುಡ್ ನ ತಿಂದು ತಿಂದು ಹವಿಗೂ ಟೇಸ್ಟ್ ಇಲ್ಲಂಗಾಗಿದೆ. ಚಂಪಾ ಏನ್ ನೋಡ್ತಾನೆ? ಅಮೇರಿಕಾದಿಂದ ಟಿವಿ ತರಿಸಿದ್ಯಾ? ಹಾಗೆ ಸ್ವಲ್ಪ ಕುಳು ಕುಳು ತಿಂಡಿ ತರಿಸ್ಬಿಡಮ್ಮ. ತಿಂತ ತಿಂತ ಇಡೀ ದಿನ ಟಿವಿ ನೋಡ್ತಾನೇ ಇರೋಲ್ಲ. ಟೇಕ್ ದಿಸ್ 500. ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲ ತಗೊಂಡ್ ಬಾ. ಇಡೀ ದಿನ ಅದನ್ನ ತಿಂತ ಟಿವಿ ನೋಡ್ತಾ ಮಸ್ತ್ ಮಜಾ ಮಾಡೋಣ. ಈ ಮನೆ ಮಂದಿಗೆಲ್ಲ ಯಾವನ್ ಹೇಳೋದು? ಅಲ್ಲ, ಈಗಾಗಲೇ ಅಮೆರಿಕದಲ್ಲಿ ಆ ಕೇಬಲ್ ವೈರಸ್ ಅಟ್ಯಾಕ್ ಆಗಿದೆ ಅಂತದ್ರಲ್ಲಿ ಇವ್ರು ಅಮೆರಿಕದಿಂದ ಟಿವಿ ತಕ್ಷಣ ಮನೆಯಲ್ಲಿ ನೋಡ್ತೀನಿ ಅಂತ ಕೂತಿದಾರಲ್ಲ, ಆ ಪಕ್ಷ ಏನಾದ್ರೂ ಇವ್ರು ವೈರಸ್ ಹೊಡಿತು ಅಂದ್ರೆ ಆಸ್ಪತ್ರೆ ಖರ್ಚು ಯಾವ ನಮ್ಮ ಬರ್ಸೋದು? ಬರೀ ಇವ್ರು ಖರ್ಚುಗಳನ್ನ ಬರ್ಸೋದು ಕುತ್ಕೊಂಡ್ಬಿಟ್ರೆ ನಾನು ನೀನು ನಾವು ಆಸ್ತಿನಲ್ಲಿ ಪಾತ್ರಗಳು ಯಾವಾಗ ದೊಡ್ಡ ಡಿಟೆಕ್ಟಿವ್ ಅಂತ ಕೊಚ್ಕೋತ್ಯಾ? ಆ ಕೇಬಲ್ ವೈರಸ್ ನ ಕಂಡಿಡಿದು ಮನೆ ಮಂದಿಗೆ ತೋರಿಸಿ ಹೇಳಿದ್ರು ಲೇ ಪೆದ್ದುಗುಂಡಿ ದೇವರ ಕೊಟ್ಟ ತಂಗಿ, ಈ ವೈರಸ್ ಅನ್ನೋದನ್ನ ತೋರಿಸೋದಕ್ಕೆ ಅದು ನೀನ್ ತಿಂತಾ ಇದೆಯಲ್ಲ ಕ್ಯಾರೆಟ್, ಈ ತರ ತಪ್ಪು ಇರಲ್ಲ ಕಣೆ. ಕಣ್ಣಿಗೆ ಕಾಣದೇ ಇರೋವಷ್ಟು ಸಣ್ಣಕ್ಕೆ ಇರ್ತವೆ. ಇದ್ರ ಬಗ್ಗೆ ಮನೆ ಮಂದಿಗೆಲ್ಲ ಹೇಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ? ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಕರೆಸಿ ಕೇಬಲ್ ವೈರಸ್ ಬಗ್ಗೆ ಎಲ್ರಿಗೂ ಜಾಗೃತಿ ಮೂಡಿಸು. ಮತ್ತೆ ನೋಡಿದ್ರೆ ಗೊತ್ತಾಗಲ್ವಾ? ಡಾಕ್ಟ್ರು. ನಮ್ಮ ಮನೇಲಿ ಯಾರು ಸತ್ತಿದ್ದಾಳೆ ಅಂತ ಗಣ ಕುಯ್ಯಕ್ ಬಂದಿದ್ದಾನೆ. ಡಾಕ್ಟರ್ ಫಕ್ರುದ್ದೀನ್ ಆಲಿ ಅಹಮದ್ ಗಜ್ನಿ ಮಹಮ್ಮದ್. ಅರೆ ಭಯ ಹಾಲೇನು ಇಲ್ಲ ಬೇಲೇನು ಇಲ್ಲ, ನಮ್ದು ಸಿರ್ಫ್ ಬ್ಯೂಟಿಫುಲ್ ಫಕ್ರುದ್ದೀನ್. ಸಲಾಮ್ ಅಲೈಕುಮ್. ಲೆಕ್ಕ ಸಲಾಮ. ನಿಮ್ದು ಯಾವ್ದು ಅಂತ ನಮ್ಗೆ ಗೊತ್ತಾಗಿಲ್ವಲ್ಲ ಭಯ್ಯ. ನಾವು ಪಾಂಡ್ರಂಗ ಗಂಡ್ರಲ್ಲಿ ಎಡಗೈ ಎತ್ತಿದ್ರು ಬೀರಕ್ಕೆ ಸರಿ, ಬಲಗೈ ಎತ್ತಿದ್ರು ಬೀರ ಮದಕ. ನೆನ್ನೆ ಮಾತಾಡ್ತಿದ್ಯಲ್ಲ, ಆ ವಿಷಯ ತಾನೇ ಕರ್ಸಿರೋದು? ಹೌದು ಕಣೆ, ಅದು ವೈರಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೆಣ್ಮಕ್ಳು ಇರಬಾರ್ದು, ನೀನ್ ಒಳಗಡೆ ಹೋಗು. ಯಾಕೆ? ನಮ್ಮ ಮನೆಗೆ ಅಟಕಾಸ್ಕೊಂಡಿರೋದು ಲೇಡಿ ವೈರಸ್. ಹೋಗೆ ನೀನು. ಅರೆ ಭಯ್, ನಿಮ್ದು ಅನುಮಾನ ಯಾಕೆ ಬಂದಿದೆ ಅಂತ ನಮ್ಗೆ ಗೊತ್ತಾಗ್ತದೆ.
ಈ ಕೇಬಲ್ದು ವೈರಸ್ ಹೇಗೆ ಬರ್ತದೆ ಅಂತ ಅಲ್ಲ ಅದಕ್ಕೆ ಬಿಡದೆ ಯಾವಾಗ್ಲೂ ಟಿವಿಗೇನೆ ನೋಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಬೈ. ಏನ್ ಡಾಕ್ಟರ್ ಜಾಸ್ತಿ ಟಿವಿ ನೋಡೋದ್ರಿಂದ ಕೇಬಲ್ ವೈರಸ್ ಬರುತ್ತಾ? ಅರೆ ಅಮ್ಮ, ನಿಮ್ದು ಮನೇಲಿ ಮಾಡಕ್ಕೆ ಕೆಲಸ ಇಲ್ಲದೆ ದಿವಸಕ್ಕೆ 50-60 ಟಿವಿ ಒಳಗಡೆ ಪ್ರೋಗ್ರಾಮ್ಗೆ ನೋಡ್ಬಿಟ್ಟು 4-5 ಪ್ರೋಗ್ರಾಮು ತಲೆ ಒಳಗಡೆ ಸೇರ್ಕೊಂಡ್ಬಿಟ್ಟು ಅದೆಲ್ಲ ಕ್ಲಬ್ಗೆ ಹಾಕಿ ನಿಮ್ಮ ತಲೆನ ಗಬ್ಬು ಮಾಡಿ ಒಟ್ಟಿಗೆ ಗಲಾಟೆ ಮಾಡ್ತದೆ ಅಲ್ಲ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಕೇಬಲ್ಗೆ ವೈರಸ್ ಅಂತ ಕರಿತೀವಿ. ಹೆಚ್ಚಿಗೆ ಪ್ರೋಗ್ರಾಮ್ಸ್ ನೋಡಿದಾಗ ಹೆಡ್ ಎಲ್ಲ ಕ್ಲಾಶ್ ಆಗ್ಬೇಕು. ಡಾಕ್ಟರ್ ಅಲ್ಲಾವುದ್ದೀನ್ ಖಿಲ್ಜಿ ಆಗ್ಲೇ ನೋಡಿದೆ ಬೇಲಿ ಕರ್ಕೊಂಬೋರೆ ಈಗ अलाउद्दीन खिलजी बल्कि बोल रहा है मेरा नाम बोलो जी अरे डॉक्टर फखरुद्दीन जी वो क्या हो गई तुम्हारा फास्ट ಇದೆಯಲ್ಲ ಸ್ಪೀಡ್ उसको नहीं मालूम ನಾನೇ ಬಿಡಿಸಿ ಹೇಳ್ತೀನಿ ರೀ. ಅದು ನೋಡಿ ಜಾಜಿ ಟೆಂಪಲ್ ತಿನ್ನಿವ್ರೆ ನೀವು ಪ್ರತಿನಿತ್ಯ ಒಂದು 15-20 ಸೀರಿಯಲ್ಗಳನ್ನು ನೋಡ್ತೀರಾ. ನೀವು ನೋಡಿದಂಥ ಸೀರಿಯಲಲ್ಲಿ ಏನಾಗಿರುತ್ತೆ ಗೊತ್ತಾ, ಒಂದು ಸೀರಿಯಲಲ್ಲಿ ಹೆಂಡತಿ ಗಂಡನನ್ನ ಬಿಟ್ಟು ಹೋಗಿರ್ತಾಳೆ, ಮತ್ತಿನ್ನೊಂದು ಯಾವುದೋ ಸುಡುಗಾಡು ಸೀರಿಯಲ್ ನೋಡ್ತೀರಾ, ಅದರಲ್ಲಿ ಮನೆ ಬಿಟ್ಟು ಹೋದ ಗಂಡ ಮನೆ ವಾಪಸ್ ಬಂದಿರ್ತಾರೆ. ಮತ್ತೊಂದು ಸೀರಿಯಲ್ ಅನ್ನು ನೋಡ್ತೀರಾ, ಇದೆಲ್ಲ ಒಟ್ಟಿಗೆ ನೋಡಿದಾಗ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಎಲ್ಲ ಮಿಕ್ಸ್ ಆಗ್ಬಿಟ್ಟು ಒಂಥರ ಮಿಕ್ಸ್ ಆದಂಗೆ ಆಗ್ಬಿಡುತ್ತೆ. ಇಂತಹ ಒಂದು ಪ್ರಕ್ರಿಯೆಗೆ ಇವರ ಪರಿಭಾಷೆಯಲ್ಲಿ ಕೇಬಲ್ ವೈರಸ್ ಅಂತ. ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ? ಯಾರು ಹೆಚ್ಚಿಗೆ ಟಿವಿ ನೋಡ್ತಾರೋ ಅವ್ರಿಗೆ ವೈರಸ್ ಅಟ್ಯಾಕ್ ಆಗಿ ಪೇಷಂಟ್ಗೆ ಆಗ್ಬಿಡ್ತಾರೆ. ಇದು ಒಂಥರ H1N1 ಜ್ವರ ಇದ್ದಂಗೆ, ಅದು ಒಬ್ಬರಿಂದ ಒಬ್ಬರಿಗೆ ಮಲ್ಟಿಪ್ಲೈ ಆಗುತ್ತೆ ನೋಡಿ. ಹಾಗೆ ಅಮ್ಮ ನೋಡಿ, ಇದು ಅಮೆರಿಕ ದೇಶದಲ್ಲಿ ಮಾತ್ರ ಇರೋದು, ಇನ್ನು ಇಂಡಿಯಾಗೆ ಬಂದಿಲ್ಲ. ತುಂಬಾ ಲೇಟ್ ಆಗುತ್ತೆ, ಯಾಕೆಂದ್ರೆ ಗಾಳಿ ಒಳಗಡೆ ಬಂದು ಕೇಬಲ್ ಒಳಗಡೆ ಸೇರ್ಕೊಂಡು ಅದು ನಮ್ಮ ಬಾಡಿ ಒಳಗಡೆ ಬರ್ಬೇಕಲ್ಲ. ಡಾಕ್ಟರ್ ಬೈ, ಈಗ ಈ ಕೇಬಲ್ ಮುಖಾಂತರ ಬಿಟ್ಟು ಇನ್ನು ಬೇರೆ ಬೇರೆ ಯಾವ ಹಾದಿಯ ಮುಖಾಂತರ ಈ ಕೇಬಲ್ ವೈರಸ್ ಅಟ್ಯಾಕ್ ಆಗುತ್ತೆ ಅಂತ? ಬೇಕೋ ಬೈ, ಅಮೆರಿಕದಿಂದ ಯಾರಾದ್ರೂ ಟಿವಿಗೆ ತಂದ್ಬಿಟ್ಟು ಮನೆಯಲ್ಲಿ ಇಟ್ಬಿಟ್ಟು ನೋಡ್ತಾನೆ ಇರ್ತಾರಲ್ಲ, ಅವ್ರಿಗೆ ಡೆಫಿನೆಟ್ ಆಗಿ ಕೇಬಲ್ ವೈರಸ್ ಬಂದೇ ಬರುತ್ತೆ. ಡಾಕ್ಟರ್ ಬಕ್ರವುದ್ದೀನ್ ಉದ್ದೀನ್ ಜಿ, ಈಗ ಒಂದು ಮನೆಗೆ ಏನು ಬಂತು, ಸುಡುಗಾಡ ನಮ್ಮ ಮನೆಗೆ ಅಮೆರಿಕದಿಂದ ಒಂದು ಟಿವಿ ತಂದಿದೀವಿ ಅಂತ ಇಟ್ಕೊಳ್ಳಿ. ಉದಾಹರಣೆ ಅಮೆರಿಕದಿಂದ ತಂದ ಟಿವಿನ ನೋಡ್ತೀವಿ, ಆದ್ರೂ ಕೂಡ ನನಗೆ ಈ ಕೇಬಲ್ ವೈರಸ್ ಅನ್ನೋದು ಅಟ್ಯಾಕ್ ಆಗಬಾರ್ದು. ಅದಕ್ಕೆ ನಾವು ಯಾವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅವ್ರಿಗೆಲ್ಲ ತಿಳಿಸ್ಬಿಡಿ. ವೆರಿ ಸಿಂಪಲ್. ಈಗ ನೀವು 3D ಸಿನಿಮಾಗೆ ಹೇಗೆ ನೋಡ್ತೀರಾ, ನನಗೆ ಕನ್ನಡಕ ಹಾಕೊಂಡೇ ನೋಡ್ತೀರಿ ಅಲ್ವಾ, ಅದೇ ರೀತಿ ಇದಕ್ಕೊಂದು ಕನ್ನಡಕ್ಕೆ ಕನ್ನಡಕ ಹಾಕೊಂಡು ನೋಡ್ಬೇಕು. ಗೊತ್ತಾಗೋದು ಡಾಕ್ಟರ್ ಬೈ. ಈಗ ನೀನು ಏನ್ ಹೇಳ್ತಾ ಇದ್ರಿ ಅಂದ್ರೆ, ಇಂತಹ ಒಂದು ಟಿವಿಗಳನ್ನು ನೋಡುವಾಗ ನಾವು ಆಂಟಿ ಕೇಬಲ್ ವೈರಸ್ ಕನ್ನಡಕಗಳನ್ನು ಹಾಕೋಬೇಕು. ಡಾಕ್ಟ್ರೆ, ಈ ಆಂಟಿ ಕೇಬಲ್ ವೈರಸ್ ಕನ್ನಡಕ ಎಲ್ಲಿ ಸಿಗುತ್ತೆ? ಸಿಗ್ತದೆ ಕ್ಯಾ? ಅರೆ ಅಮ್ಮ, ಆ ತರ ಕನ್ನಡಕಾಗೆ ಮ್ಯಾನುಫ್ಯಾಕ್ಚರ್ಗೆ ಮಾಡ್ಬೇಕು. ಬೇಕಾ ಬೈ, ಅದನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರಿಗೆ ಬಹುತ್ ಡಿಮ್ಯಾಂಡ್. ಅದು ಡಾಕ್ಟರ್ ನಕ್ರಾವುದ್ದೀನ್ ಬಾಯ್ ಫಕ್ರುದ್ದೀನ್ ಬಾಯ್, ನಿಮ್ಮಿಂದ ನಾನು ಸಿಕ್ಕಾಪಟ್ಟೆ ವಿಷಯ ಕೇಳಿಸ್ಕೊಂಡೆ. ತಾವಿನ್ನ ಹೊರಡಬಹುದು. ಹಾಗೆ ಹೋಗ್ಬೇಕಾ? ಬೇಕಿದ್ರೆ ಆಟದಲ್ಲೇ ಹೋಗಿ. 1000 ರೂಪಾಯಿಗೆ ಕೊಡಿ. ಏನಿದು ಕನ್ನಡಕದ ಅಂಗಡಿನೇ ಶುರು ಮಾಡಿದಲ್ಲ? ಅಲ್ಲ ಅತ್ತೆ, ಟಿವಿ ನೋಡಿದ್ರೆ ವೈರಸ್ ಖಾಲಿ ಬರುತ್ತಂತಲ್ಲ, ಅದಕ್ಕೆ ಈ ಕನ್ನಡಕ ಹಾಕೊಂಡು ಟಿವಿ ನೋಡಿದ್ರೆ ಯಾವ ವೈರಸ್ ಬರಲ್ವಂತೆ. ಅಭಿ, ಏನ್ ಹೇಳಿ? ಟಿವಿ ಟನ್ನವ್ರು ಬಂದಾಗ ನೀವ್ ಯಾರು ಟಾಕ್ ಮಾಡ್ಬಿಡಿ, ನಾನು ಒಬ್ಬಳೇ ಟಾಕ್ ಮಾಡ್ತೀನಿ. ಅಯ್ಯೋ ಶಿವನೇ, ಇದನ್ನ ಸಂಶೋಧನೆ ಮಾಡಿದ್ದು ಈ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡುಕಂಡ್ರಿ. ಇದ್ರ ಬಗ್ಗೆ ನಾನು ಮಾತಾಡಿದೆ, ನೀವು ಹೇಗೆ ಮಾತಾಡೋದು ಸಾಧ್ಯ ಅಂತ ಹೇಳಿ. ನಾನು ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅಂತ ಮಾಡಿದ್ದೀನಿ. ಹಾಗಾಗಿ ಈ ರಿಸರ್ಚ್ ಬಗ್ಗೆ ನಾನೇ ಟಾಕ್ ಮಾಡ್ತೀನಿ. ಬೇಕಾದ್ರೆ ಇದರಿಂದ ಬರೋ ಪ್ರಾಫಿಟ್ ಎಲ್ಲ ನೀವೇ ತಗೊಳ್ಳಿ, ಆದ್ರೆ ನೇಮ್ ಮಾತ್ರ ನನಗೆ ಬರ್ಬೇಕು. ಹಿಡಿಯೋದು ಯಾರೋ, ಹೆಸರು ತಗೊಳ್ಳೋದು ಇನ್ಯಾರೋ. ಚಂಪಾ, ನನ್ ಪರ್ಸನಲ್ ಮ್ಯಾಟರ್ ತಲೆ ಹಾಕಿದ್ರೆ ನಾನ್ ಸುಮ್ನೆ ಇರಲ್ಲ. ಔಟ್ ಔಟ್. ಅತ್ತೆ, ನಿಮಗೆ ಸಪರೇಟ್ ಆಗಿ ಹೇಳ್ಬೇಕಾ? ಆಯ್ತಮ್ಮ. ಥ್ಯಾಂಕ್ ಯು. ನಾನು ಇರೋ ಕ್ಲೋಸಪ್ ಅಲ್ಲಿ ಮುಖ ವಿಕಾರವಾಗಿ ಕಾಣ್ತಾ ಇದೆ. ಲಾಂಗ್ ಶಾಟ್ ಅಂತ ತೆಗಿತಿದ್ರು ಗುರು. ಈ ಕನ್ನಡಕಗಳನ್ನ ಏನಕ್ಕೆ ತರ್ತಿದೀವಿ ಅಂತ ಬಿಟ್ಲಾ, ಟಿವಿ ಟನ್ನವ್ರನ್ನ ಕರ್ಕೊಂಡ್ ಬಂದಿದ್ದಾಯ್ತು ತಾನೆ. ಇದ್ರ ಬಗ್ಗೆ ನಾನ್ ಟಾಕ್ ಮಾಡ್ತೀನಿ, ನೀವಿಬ್ರು ಔಟ್. ಮಾತಾಡ್ರಿ. ಹಾವಿ, ಕಮ್ ದಿಸ್ ಸೈಡ್.
ಕ್ಯಾಮ್ರಾಮನ್ ಸರ್ ರೆಡಿನಾ? ರೆಡಿ ಮ್ಯಾಮ್. ರೆಡಿ. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಕೇಬಲ್ ವೈರಸ್ ಬಗ್ಗೆ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಹೆಚ್ಚು ಹೊತ್ತು ಟಿವಿ ನೋಡೋದ್ರಿಂದ ಒಂದು ಬಗೆಯ ವೈರಸ್ ಕಣ್ಣಿಗೆ ಅಟ್ಯಾಕ್ ಆಗಿ ಅದು ಶರೀರ ಪ್ರವೇಶ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಇದ್ರ ಬಗ್ಗೆ ಪಾಂಡ್ರಂಗ ಗಂಡುಗಳಲ್ಲಿ ಅದೇ ತಿದ್ದರದ ನಾನು ಜಾಜಿ ಚಂಬಲ್ ದಿನ್ನಿ. ಓಕೆ, ಈ ಸಂಶೋಧನೆ ಬಗ್ಗೆ ಜಾಜಿ ಜಂಬಲ್ ದಿನಿಯವರು ಮಾತಾಡ್ತಾರೆ. ಇತ್ತೀಚೆಗೆ ಫಾರಿನ್ ಕಂಟ್ರೀಸ್ ಅಲ್ಲಿ ಈ ವೈರಸ್ಗಳು ತುಂಬಾ ಜಾಸ್ತಿ ಆಗಿದೆ. ಅದನ್ನ ಸ್ಟಾಪ್ ಮಾಡೋದು ಹೇಗೆ ಅಂತ ರಿಸರ್ಚ್ ಮಾಡ್ತಾ ಮಾಡ್ತಾ ಈ ಕನ್ನಡಕನ ನಾನು ಕಂಡು ಹಿಡಿದೆ. ಎಲ್ಲರಿಗೂ ನಮಸ್ಕಾರ. ಟಿವಿ 10 ಸಮಸ್ತ ವೀಕ್ಷಕರು ಈ ವರ್ಷದಲ್ಲಿ ಬರುವ ಎಲ್ಲ ಹಬ್ಬಗಳ ಶುಭಾಶಯಗಳನ್ನು ಕೋರುತ್ತಿರುವವರು ಪಾಂಡುರಂಗ ಗಂಡುಗಲಿ ಅದೆತ್ತಿದ್ರದು. ಅದು ಪ್ರಿಯ ವೀಕ್ಷಕರೇ, ನಿಮ್ಮ ಮುಂದೆ ಕಾಣ್ತಕ್ಕಂಥ ಈ ಬಣ್ಣದ ಕನ್ನಡಕಗಳನ್ನ ಕಂಡು ಹಿಡಿದದ್ದು ಈ ಕೇಬಲ್ ವೈರಸ್ ಅನ್ನುವುದು ಏನಿದೆಯಲ್ಲ ಅಂತಹ ಒಂದು ಕಾನ್ಸೆಪ್ಟ್ ಅನ್ನು ಕಂಡು ಹಿಡಿದದ್ದು ಆಗ್ಲಿಂದ ನಾನು ಹೇಳ್ತಿಲ್ವಾ ನಾನೇ ಟಾಪ್ ಮಾಡ್ತೀನಿ ಅಂತ, ನಿಮ್ಗೆ ಅರ್ಥ ಆಗಲ್ವಾ? ಬಿಡ್ಲೇಬೇಡ್ರಿ, ನೀವು ಒಬ್ಬರೇ ಬೇಡ್ರಿ. ಅದೇನು ರೀತಿ ಇವ್ರು ಈ ಕನ್ನಡಕನ ನಾವು ಪ್ರಿಕಾಷನ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಕೇಬಲ್ ವೈರಸ್ ನ ತಪ್ಪಿಸಬಹುದು. ಈ ಕನ್ನಡಕನ ನಾವು ಕಣ್ಣಿಗೆ ಹಾಕೊಂಡ್ರೆ ಶಿವನೇ, ಕನ್ನಡಕ ಅಂದ್ಮೇಲೆ ಅದನ್ನ ಕಣ್ಣಿಗೆ ಹಾಕೊಬೇಕು. ಮುಂದೆ ಕೇಳ್ರಿ. ಬರೀ ಕಣ್ ಮಾತ್ರ ಅಲ್ಲ, ಇಡೀ ಬಾಡಿನೇ ಕೂಲ್ ಆಗಿರುತ್ತೆ. ಮೇಡಮ್, ನಿಮ್ಗೆ ಈ ಕನ್ನಡಕದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅನ್ಸುತ್ತೆ. ಆ ಸಂಶೋಧನೆ ಬಗ್ಗೆ ಪಾಂಡುರಂಗ ಅವ್ರು ಮಾತಾಡ್ತಾರೆ. ಪಾಂಡುರಂಗ ಅವರೇ, ನೀವು ಬಂದು ಮಾತಾಡಿ. ಅದು ಪ್ರಿಯ ವೀಕ್ಷಕರೇ, ಅಡಚಣೆಗಾಗಿ ಕ್ಷಮಿಸಿ. ಅದು ನೋಡಿ ವೀಕ್ಷಕರೇ, ಇವತ್ತು ನಿಮಗೊಂದು ಸತ್ಯವನ್ನು ತಿಳಿಸ್ಬಿಡ್ಬೇಕು. ಈ ಕನ್ನಡಕವನ್ನು ಕಂಡು ಹಿಡಿದದ್ದು ನಾನೇ. ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆಯಲ್ಲ ಈ ಕನ್ನಡಕ ಕೇಬಲ್ ವೈರಸ್ ಕನ್ನಡಕ. ಇದನ್ನು ನಾನು ಹೇಗೆ ಕಂಡು ಹಿಡಿದೆ, ಇದರಿಂದ ಏನು ಉಪಯೋಗ ಅನ್ನೋದಕ್ಕೆ ನಾನು ಒಂದು ಚಿಕ್ಕ ಕಥೆಯ ಮೂಲಕ ನಿಮಗೆ ವಿವರಿಸ್ತಾ ಹೋಗ್ತೀನಿ. ದಯವಿಟ್ಟು ಗಮನವಿಟ್ಟು ಕೇಳಿಸ್ಕೊಬೇಕು. ಅದು ನೋಡಿ ವೀಕ್ಷಕ ಪ್ರಭುಗಳೇ, ತಾವು ಒಂದು ಮನೆಯನ್ನು ಕಟ್ಟುತ್ತೀರಾ. ಆ ಮನೆಯನ್ನು ಕಟ್ಟಿದಾಗ ಸುತ್ತ ಬರೀ ಗೋಡೆಗಳನ್ನೇ ಇಟ್ಟು ಮನೆಯನ್ನು ಯಾವುದೇ ಕಾರಣಕ್ಕೂ ಕಟ್ಟೋದಿಲ್ಲ. ಅಲ್ಲಲ್ಲಿ ಕಿಟಕಿಗಳು ಅಂತ ಇಟ್ಟಿರ್ತೀವಿ. ಅಂತಹ ಒಂದು ಕಿಟಕಿಗಳನ್ನ ತಾವೆಲ್ಲರೂ ಯಾಕೆ ಇಡ್ತೀರಾ ಹೇಳಿ? ಮನೆಯ ಒಳಗಡೆ ಬಿಟ್ಟು ಮನೆಯ ಹೊರಗಿರುವ ಬಾಹ್ಯ ಸೌಂದರ್ಯ, ಇಂತಹ ಬಾಹ್ಯ ಸೌಂದರ್ಯ ನಮ್ಮೆಲ್ಲರಿಗೂ ಗೊತ್ತಾಗಬೇಕು, ಅದನ್ನು ಸವಿಬೇಕು. ಸ್ವಲ್ಪ ಸುಮ್ಮನೆ ಇರಿ ನೀವು ಹತ್ರ ಹಿಡೀರಿ. ಹಾಗೇನೆ ಈ ಭಗವಂತ ಕೊಟ್ಟಿರ್ತಕ್ಕಂಥ ಈ ದೇಹವೆಂಬ ಗೋಡೆಗೆ ಕಿಟಕಿ ಎನ್ನುವ 2 ಕಣ್ಣುಗಳನ್ನ ಇಟ್ಟಿರ್ತಾರೆ. ಹೇಗಾದ್ರೂ ಮಾಡಿ ನಿಮ್ಮ ಕಣ್ಣುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತಾನೆ ನಾನು ಕಷ್ಟಪಟ್ಟು ಈ ಕನ್ನಡಕವನ್ನು ಕಂಡು ಹಿಡಿದಿದ್ದೀನಿ. ದಯವಿಟ್ಟು ತಗೊಳ್ಳಿ, ಹಾಕೊಳ್ಳಿ. ವೀಕ್ಷಕರಿಗೆ ನೀವು ತುಂಬಾ ಈಸಿಯಾಗಿ ಕನ್ನಡಕದ ಬಗ್ಗೆ ಹೇಳಿದ್ದೀರಾ. ಅವರಲ್ಲಿ ಇನ್ನೊಂದು ನಂಬರ್ ವಿನಂತಿ ವೀಕ್ಷಕರೇ, ಅದು ನೋಡಿ, ಲಕ್ಷ ಬೆಲೆ ಬಾಳುವ ನಿಮ್ಮ ಕಣ್ಣುಗಳನ್ನು ಕಾಪಾಡೋದಕ್ಕೋಸ್ಕರ ನಾನು ಕಂಡು ಹಿಡಿದಿರುವ ಈ ಕನ್ನಡಕದ ಬೆಲೆ ಕೇವಲ 1,000 ರೂಪಾಯಿ ಮಾತ್ರ. ಪ್ರಿಯ ವೀಕ್ಷಕರೇ, ನೀವು ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಗಳಿಸ್ತೀರಾ. ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಡೆದ ವಸ್ತುಗಳ ಮೇಲೆ ಹಾಕ್ತೀರಾ. ದಯವಿಟ್ಟು ಇನ್ನು ಮುಂದೆ ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನೀವು ದುಡಿರ್ತಕ್ಕಂಥ ದುಡ್ಡನ್ನೆಲ್ಲ ತಂದು ನಾನು ಕಂಡು ಹಿಡಿದಿರುವ ಕನ್ನಡಕದ ಮೇಲೆ ಹಾಕಿ ನಿಮ್ಮ ಕಣ್ಣುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಿ. ನೇತ್ರದಾನ ಮಹಾದಾನ. ನಮ್ಮ ಮಾತು ಮುಗಿತು. ಪ್ರಿಯ ವೀಕ್ಷಕರೇ, ನಮ್ಮ ಪಾಂಡುರಂಗ ಅವರು ಕಷ್ಟಪಟ್ಟು ಸಂಶೋಧನೆ ಮಾಡಿ ಕೇಬಲ್ ವೈರಸ್ ತಡೆಗಟ್ಟುವ ಕನ್ನಡಕವನ್ನು ಕಂಡುಹಿಡಿದಿದ್ದಾರೆ. ಎಲ್ಲರೂ ಕನ್ನಡಕವನ್ನು ಧರಿಸಿ ಕೇಬಲ್ ವೈರಸ್ ಅನ್ನ ಅಳಿಸಿ. ಮಹನೀಯರೇ ಮತ್ತು ಮಹಿಳೆಯರೇ, ಮನುಷ್ಯನಿಗೆ ಅತಿ ಮುಖ್ಯವಾದ ಅಂಗವೆಂದರೆ ಕಣ್ಣು. ಅದನ್ನು ಹಾಳು ಮಾಡಿಕೊಳ್ಳಬೇಡಿರ, ಹುಚ್ಚಪ್ಪಗಳಿರ. ನಮ್ಮ ಕನ್ನಡಕವನ್ನು ಧರಿಸಿ ಕೇಬಲ್ ವೈರಸ್ ಅನ್ನು ಹೊಡೆದೋಡಿಸಿ. ಕೇವಲ 1,000 ರೂಪಾಯಿಗೆ ಒಂದು ಕನ್ನಡಕ. ಈ ಕನ್ನಡಕವನ್ನು ಧರಿಸಿ ಕೇಬಲ್ ವೈರಸ್ ತಡೆಯಿರಿ. ಈ ಕನ್ನಡಕಕ್ಕೆ ಕೇವಲ 1,000 ರೂಪಾಯಿ. ಮಾಡ್ಬೇಕು ತಡೀರೋ. ಮಹನೀಯರೇ ಮತ್ತು ಮಹಿಳೆಯರೆಲ್ಲ ಮನೇಲಿದ್ದಾರೆ, ಮುಂದೆ ಕೇಳಲ್ಲ. ಮಹನೀಯರೇ, ನಿಮ್ಗೆ ಕಣ್ಣು ಮುಖ್ಯನಾ ದುಡ್ಡು ಮುಖ್ಯನಾ? ದುಡ್ಡು ಮುಖ್ಯ. ಮಕ್ಕಳ ಕೊಡದು ಬಿಡ್ತೀನಿ. ಫೀಸ್ ಮುಗಿಯಂಗೆ ಮಾತಾಡಬೇಡ. ನೋಡಿ ಮಹನೀಯರೇ, ಕಣ್ಣು ಮುಖ್ಯ ಅನ್ನೋರು ಕನ್ನಡಕ ತಗೊಳ್ಳಿ. ದುಡ್ಡೇ ಮುಖ್ಯ ಅನ್ನೋರು ಟಿವಿನ ನೋಡಿ ಕೇಬಲ್ ವೈರಸ್ ಮೈ ಮೇಲೆ ಹಿಡ್ಕೊಂಡು 1 ವರ್ಷದಲ್ಲಿ ಕುರುಡರಾಗಿ ಭೂಮಿ ಸೇರ್ಕೊಂಡು. ಮಹನೀಯರೇ, ನಿಮ್ಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಕಣ್ಣಿನ ಬೆಲೆ 10 ಲಕ್ಷ ರೂಪಾಯಿ. ಆದರೆ ಕಣ್ಣನ್ನು ಉಳಿಸುವಂತಹ ಸಾಧನ ಕೇವಲ 1,000 ರೂಪಾಯಿ. ಈ ಕನ್ನಡಕವನ್ನು ಧರಿಸಿ ಕೇಬಲ್ ವೈರಸ್ ಅಳಿಸಿ. ಈ ಬೋರ್ಡ್ ಕೂದಲು ಬೆಳಗ್ಗೆ ಯಾವ್ದಾರು ಔಷಧಿ ಕೊಡೋಣ. ಅಣ್ಣಯ್ಯ, ಇವತ್ತು ಎಷ್ಟು ವ್ಯಾಪಾರ ಆಗಿದೆ ಅಂತ ಬೇಕಾದ್ರೆ ನೀನು ಆಶ್ಚರ್ಯದಿಂದ ಹೋಗ್ಬಿಡ್ತೀಯ. ದೇವರು ಕೊಡ್ತಂಗೆ ನಿಮ್ಮ
ನಿಮ್ಮ ಅತ್ತಿಗೆಮ್ಮ ನನಗೆ ಬೆಡ್ರೂಮ್ಗೆ ನೋ ಅಡ್ಮಿಷನ್ ಅಂತ ಬೋರ್ಡ್ ಹಾಕಿದಾಗಲೇ ಸಾಯ್ದೇ ಇರೋ ಮಗ ನಾನು. ಇನ್ನು ನೀನು ಹೇಳೋ ವಿಷಯ ಕೇಳ್ಬಿಟ್ಟು ಸತ್ತೋಗ್ಬಿಡ್ತೀನಿ. ಅದೆಷ್ಟು ವ್ಯಾಪಾರ ಮಾಡಿದೆ? 1000 2,000 ನಾನು. 10,000. ಲೇ ದೇವರು ಕೊಟ್ಟ ಸಂಖ್ಯೆ, ಅಲ್ಲಿಗೆ ನೀನು 10 ಕರ್ನಾಟಕ ಮಾರದೆ ಅಂತ ಆಯ್ತು. ನಾನು ನಿಮಗೆ ಕಮಿಷನ್ ಅಂತ 100 ರೂಪಾಯಿ ಕೊಡ್ತೀನಿ. ಯಾರು ಹೇಳೋಕೊಬ್ರೆ ಇಟ್ರ ಪಾಂಡವಂಗ 15,000 ರೂಪಾಯಿ ವ್ಯಾಪಾರ ಆಯ್ತಲ್ಲ. ಬಾಬಾ ಎಲ್ಲರ್ಕಿಂತ ನಂದೇ ಜಾಸ್ತಿ ಅನ್ಸುತ್ತೆ. 20,000 ರೂಪಾಯಿ. ಅಲೇ ದಂಡ ಪಿಂಡಗಳ, ನಿಮ್ಮ ಇಬ್ಬರ ಯೋಗ್ಯತೆ ಎಷ್ಟು ಅಂತ ಹೇಳಿಪ್ಪ. 200 ರೂಪಾಯಿ. ನಾನು ಆ ಪಕ್ಷ ಅದಕ್ಕಿಂತ ಜಾಸ್ತಿ ದುಡ್ಡು ಏನಾದ್ರೂ ಕೊಟ್ಬಿಟ್ರೆ ನಿಮ್ಮಿಬ್ಬರಿಗೆ ಏನಾಗುತ್ತೆ? ಕೈ ಕಾಲು ನೋಡ್ಕೊಂಡ್ ಬಂದ್ಬಿಡ್ತು. ಹಾಗಾಗ್ಬಾರ್ದು ಅಲ್ವಾ? ಅದಕ್ಕೆ ನಾನು ನಿಮ್ಮಿಬ್ಬರಿಗೂ ಕಮಿಷನ್ ಅಂತ 200 ರೂಪಾಯಿ ಕೊಡ್ತೀನಿ. 100 ರೂಪಾಯಿ ಹಂಚ್ಕೊಳ್ಳಿ. ಇಷ್ಟೇ ಕೊಡ್ತಿದ್ಯಾ? ಲೇ ದಂಡ ಪಿಂಡಗಳ, ನೀವು ಮಾಡ್ತಾ ಇರೋ ಬಿಸ್ನೆಸ್ ಏನು ಗಿಟ್ತಾ ಇಲ್ಲ ಕಣ್ರೋ. ಈ ಜನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಭಯನ ಹುಟ್ಟಿಸ್ಬೇಕು. ಜಾಸ್ತಿ ಕನ್ನಡಕಗಳನ್ನ ಮಾರಬೇಕು. ನಾಳೆ ಇದಕ್ಕಿಂತ ಹೆಚ್ಚಿನ ವ್ಯಾಪಾರವನ್ನು ಮಾಡ್ಕೊಂಡ್ ಬಂದು ಇನ್ನು ಯಥೇಚ್ಛವಾಗಿ ದುಡ್ಡನ್ನು ಕೊಡ್ತೀನಿ. ಮಿಷಿನ್ಗೂ ಇಷ್ಟಪ್ ಆಗ್ಬಿಟ್ಟಿದೆ. ಕಿವಿಗೆ ಹಾಕೊಂಡಿಲ್ಲ. ಕಣ್ಣಿಗೆ ಹಾಕೊಂಡಿದ್ದೀನಲ್ಲ, ಅದಕ್ಕೆ ಕಿವಿದು ಜಮ್ದು ಅಪ್ಪ ಯಾವ ಹೋಗಿ ಬರ್ತೀವಿ? 10 ಗಂಟೆಗೆ ಏಟಿವಿ, 11 ಗಂಟೆ ಬೀಟಿವಿ, 12 ಗಂಟೆ ಬೀಟಿವಿ. ಯಾವ ಇದೆ? ಸೆಂಟಿಮೆಂಟಲ್ಲಿ ಶೋಧರಸ, ಕ್ರೈಮಲ್ಲಿ ರೋಸರಸ, ನಗೆಯಲ್ಲಿ ಹಾಸ್ಯರಸ, ಸಿನಿಮಾದಲ್ಲಿ ಶೃಂಗಾರ ರಸ, ಮಚ್ಚುಲಂಗಲ್ಲಿ ಬೀಭತ್ಸರಸ. ಇವ್ ನನ್ನ ತಮ್ಮ ಆಗ್ಬೇಕು. ಯಾವಾಗ್ಲೂ ಟಿವಿ ನೋಡ್ತಿದ್ದ. ಟಿವಿ ನೋಡಿ 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 ಹುಚ್ಚಂತ ಶುರು ಮಾಡ್ಬಿಟ್ಟಿದ್ದಾನೆ. ನಮಸ್ತೆ ಡಾಕ್ಟ್ರೆ. ನಮಸ್ತೆ. ನಾನು ಹೆಲ್ತ್ ಆಫೀಸರ್. ನಮ್ಮಿಂದ ನಿಮ್ಗೆ ಏನಾಗ್ಬೇಕು? ಈ ತರದ ಕೇಸ್ಗಳನ್ನ ನಾವು ತುಂಬಾ ಆಸ್ಪತ್ರೆಗಳು ನೋಡ್ತಾ ಇದೀವಿ. ಇದಕ್ಕೆ ಕಾರಣ ಏನಿರ್ಬೋದು? ನಮ್ಗೆ ಅನ್ನಿಸ್ತಾ ಇದೆ ಇದು ಯಾವುದೋ ಟಿವಿಲಿ ಈ ರೀತಿ ಆಗಿರ್ಬೇಕು ಅಂತ. ಅರೆ ಬೈ, ಈಗಾಗಲೇ ಅಮೆರಿಕಾದಲ್ಲಿ ವೈರಸ್ಗೆ ಎಫೆಕ್ಟ್ ಆಗ್ಬಿಟ್ಟಿದೆಯಲ್ಲ. ಅಮೆರಿಕದಿಂದ ಯಾರೋ ಟಿವಿಗೆ ತಂದ್ಬಿಟ್ಟು ಮನೆಯಲ್ಲಿ ಮಡಗ್ಬಿಟ್ಟಿದ್ದಾರೆ. ಮನೆಯಲ್ಲಿರೋ ಮೆಂಬರ್ಗೆಲ್ಲ ವೈರಸ್ಸು ಎಫೆಕ್ಟ್ ಆಗ್ಬಿಟ್ಟಿದೆ. ಅಲ್ಲಿಂದ ಈ ಕೇಬಲ್ಗೆ ಇದೆ ನೋಡಿ. ಈ ಕೇಬಲ್ ಇಂದ ಎಲ್ರಿಗೂ ಎಫೆಕ್ಟ್ ಆಗ್ಬಿಟ್ಟಿದೆ. ಇವ್ರಿಗೂ ಅದೇ ಎಫೆಕ್ಟ್ ಆಗ್ಬಿಟ್ಟಿದೆ. ಅಮೆರಿಕದಿಂದ ಯಾರು ಟಿವಿ ತರಿಸಿರ್ಬೋದು? ಅರೆ ಆ ಪಾಂಡುರಂಗ ಇದಾನಲ್ಲ, ಎಡಗೈಗೆ ಬಲ್ಗೈಗೆ ಎಡಗೈ, ಬಹುತ್ ಛೋಟ ಆದ್ಮಿ. ಅವನು ನಮ್ಮ ಹತ್ರ ಬಡೆ ಪ್ರಶ್ನೆಗೆ ಕೇಳ್ತಾ ಇದ್ದೇನೆ. ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಅವ್ರದ್ದು ಮನೆ ಒಳಗಡೆನೆ ಈ ವೈರಸ್ಗೆ ಟ್ಯಾಂಕ್ ಇರಬೇಕು. ಇಷ್ಟು ಹೇಳಿದಿರಲ್ಲ, ನಾನು ವಿಚಾರಿಸ್ತೀನಿ. ಬರ್ತೀನಿ ಡಾಕ್ಟ್ರೆ. ನನ್ನ ತಮ್ಮನ ಗತಿ. ಅರೆ ಫಿಕರ್ ಮತ್ ಕರೋ ಬಾಯ್, ನಮ್ದು ನರ್ಸ್ಗೆ ಇದಾರಲ್ಲ, ಇವನ್ಗೆ ನೋಡ್ಕೋತಾರೆ. ಹಾಗಾದ್ರೆ ಇನ್ನೊಬ್ಬ ನರ್ಸ್ಗೆ ಹೇಳಿ, ಯಾಕೆ ಪಕ್ಕದ ಬೆಡ್ಡಲ್ಲಿ ನಾನು ಅಡ್ಮಿಟ್ ಆಗ್ತೀನಿ. ಲೇ ಹುಡುಗ, ಭರ್ಜರಿ ಬೇಟೆ ಆಡ್ಬಿಟ್ಟಿದ್ರಲ್ರು. ಜನಗಳಿಗೆ ಅದು ಏನು ಅಂತ ಹೇಳ್ಬಿಟ್ಟು ಕನ್ನಡಕಗಳನ್ನು ಮಾರಪ್ಪ. ಹುಟ್ಟೋ ಮಕ್ಳಿಗೂ ಕೇಬಲ್ ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ವು. ಜನ ಮುಗಿಬಿಟ್ಟು ತಗೊಂಡೋಗ್ಬಿಟ್ರು. ಫಂಕ್ಷನ್ಗೆ ಪ್ರೆಸೆಂಟೇಷನ್ ಕೊಡೋದಿದ್ರೆ ಕನ್ನಡದಲ್ಲೇ ತಗೊಳ್ಳಿ ಅಂತೆ. ಅದಕ್ಕೆ ಎಷ್ಟು ಅಳಿ ಅಂದ್ರೆ ತಾವೇನು ಹೇಳಿದ್ರೆ ಹೇಳೋದಕ್ಕೆ ಬಿಟ್ಟಿರ್ತಾನೆ. ದುಡ್ಡು ಕೊಟ್ಟರು ಕನ್ನಡಕ್ಕೆ ಓಡ್ತಿದ್ರು. ಸ್ವಲ್ಪ ಕಮಿಷನ್ ಜಾಸ್ತಿ ಕೊಡ. ಅದು ಹುಡುಗರ, ನಾನು ನಿಮ್ಮ ಕೈಗೆ ಅಷ್ಟೋ ಇಷ್ಟೋ ಕೊಟ್ರೆ ನೀವೆಲ್ಲಿ ಬಳಸ್ಕೊತೀರಪ್ಪ, ಎಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಹಾಗಾಗಿ ನಾನು ನಿಮ್ಮ ಮೂವರಿಗೂ ಒಂದೊಂದು ಉಚಿತವಾಗಿ ಕನ್ನಡಕವನ್ನು ಕೊಡುತ್ತೇನೆ. ಯಾಕೆ ತಲೆ ಕೆಡಿಸ್ಬೇಕು? ಕನ್ನಡಕ ಮಾಡಿದ್ರೆ 1000 ರೂಪಾಯಿ ಸಿಗುತ್ತಲ್ಲ. ಮಾಸ್ತ್ರ ನಮ್ ತಾಯಬ್ರು ಸೂಸ್ತ್ರೆ ಬಾರ ಶಿಸ್ಕೊಲ್ಲ, ಬಾರ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡಪ್ಪ, ಏನ್ ಬಂದಿದ್ದು ಇನ್ವೆಸ್ಟಿಗೇಷನ್ಗೆ? ಅಯ್ಯೋ ಶಿವನೇ, ನಮ್ಮನೇಲಿ ಅಂತದ ಇನ್ವೆಸ್ಟಿಗೇಷನ್. ನಾನು ಹೆಲ್ತ್ ಆಫೀಸರ್. ಈ ಕನ್ನಡಕ ಮಾರೋದ್ರ ಹಿಂದಿನ ಹಿನ್ನೆಲೆ ಏನು? ಅಯ್ಯೋ ಶಿವನೇ, ಅದು ಒಂದು ದೊಡ್ಡ ಕತೆ ಸರ್. ನನ್ನ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ, ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಈ ಟಿವಿಯನ್ನು ಯಥೇಚ್ಛವಾಗಿ ನೋಡೋದ್ರಿಂದ ಕೇಬಲ್ ವೈರಸ್ ಅನ್ನ ಕಾಯಿಲೆ ಬಂದ್ಬಿಡುತ್ತೆ ಸರ್. ಹಾಗಾಗಿ ನಾವು ಡಾಕ್ಟರ್ ಪ್ರಕೃತಿನವರ ಸಲಹೆ ಮೇರೆಗೆ ಆಂಟಿ ವೈರಸ್ ಕನ್ನಡಕಗಳನ್ನ ಕಂಡು ಹಿಡಿದು ಮಾರಾಟ ಮಾಡ್ತಾ ಇದ್ದಾರೆ. ಈ ಕೇಬಲ್ ವೈರಸ್ ಎಲ್ಲಿಂದ ಬಂತು? ಅದು ಮೂಲತಃ ಶುರುವಾಗಿದ್ದು ಐ ಥಿಂಕ್ ಏನು ಬಂತು, ಅಮೆರಿಕದಲ್ಲೇ. ಅದು ಇನ್ನೂ ಇಂಡಿಯಾದಲ್ಲಿ ಶುರುವಾಗಿಲ್ಲ. ಆದರೆ ಅಮೆರಿಕದ ಟಿವಿಗಳನ್ನ ಇಂಡಿಯಾಗೆ ತರಿಸ್ಕೊಂಡು ಯಾರ್ಯಾರು ನೋಡ್ತಾರೋ ಅವ್ರಿಗೆಲ್ಲ ನಮ್ಮ ತಾಯಣೆಗೂ ಕೇಬಲ್ ವೈರಸ್ ಕಾಯಿಲೆ ಬಂದಿದೆ. ಅಮೆರಿಕಾದಿಂದ ಬಂದಿರೋ ಟಿವಿ ಇವ್ರ ಮನೇಲಿ ಇದೆ ಅಂತ ನಮ್ ತನಿಖೆಯಿಂದ ಗೊತ್ತಾಗಿದ್ದೀರಾ ಸರ್? ಇದಕ್ಕೆ ಏನ್ ಹೇಳ್ತೀಯಪ್ಪ? ಹಂಗಂತೇಳಿ ನಮ್ಮನೆಗೆ ಯಾರಿಗೂ ಕಾಯಿಲೆ ಬಂದಿಲ್ಲ. ನಾವೆಲ್ಲರೂ ಮುಂಜಾಗ್ರತಾ ಕ್ರಮನ ಕೈಗೊಂಡ್ಬಿಟ್ಟಿದ್ವಿ. ಅಮೆರಿಕದಿಂದ ಬಂದಿರೋ ಟಿವಿ ಈ ಮನೇಲಿ ಇದೆ ಅಂದ್ಮೇಲೆ ಈ ಮನೆಯಲ್ಲಿರೋರಿಗೆಲ್ಲ ಕೇಬಲ್ ವೈರಸ್ ಹರಡಿದೆ ಅಂತ ಆಯ್ತು. ಅಯ್ಯೋ ಶಿವನೇ, ನಾವು ಹಂಗಾಗಿ ಟಿವಿ ನೋಡಲ್ಲ ಸರ್, ಎಲ್ಲರೂ ಕನ್ನಡ ಹಾಕೊಂಡು ನೋಡ್ತೀವಿ. ಯಾರಿಗೂ ಏನು ಬಂದಿಲ್ಲ. ಹಾಗೆಲ್ಲ ಹೇಳಿದ್ರೆ ಆಗಲ್ಲ ರೀ. ಈಗಾಗಲೇ ಒಬ್ಬ ಪೇಷಂಟ್ ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ. ಅವ್ರ ಬ್ಲಡ್ ಸ್ಯಾಂಪಲ್ ನ ಟೆಸ್ಟ್ ಅಂತ ಲ್ಯಾಬ್ ಕಳಿಸಿದೀವಿ. ಲ್ಯಾಬ್ ರಿಪೋರ್ಟ್ ಬರೋವರೆಗೂ ಮನೆಯವ್ರನ್ನೆಲ್ಲ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದೀನಿ. ಏನಮ್ಮ ಜಾನಿ, ಆ ದಲಿತ ಟಿವಿನ ಅಮೇರಿಕದಿಂದ ಯಾಕಮ್ಮ ತರಿಸೋಕ್ ಹೋದೆ?
ಮತ್ತೆ ನಂಗೇನ್ ಗೊತ್ತಿತ್ತು ಅದರಿಂದ ವೈರಸ್ ಅಟ್ಯಾಕ್ ಆಗುತ್ತೆ ಅಂತ. ಸುಮ್ಮನೆ ಇರ್ರಿ ಅದು ಏನು ಅಂತ ಮಾತಾಡ್ತಿಲ್ಲ. ಆ ಟಿವಿನ ಮನೆಗೆ ತಂದ ದಿವಸನೇ ನಾನು ಬಡ್ಕೊಂಡೆ, ಈ ಟಿವಿನ ಮನೇಲಿ ಇಟ್ಕೊಬೇಡಿ, ಆಚೆ ತಗೊಂಡೋಗಿ ಬಿಸಾಕಿ ಅಂತ. ನನ್ನ ಮಾತಿಗೆ ಎಲ್ಲಿ ಬೆಲೆ ಕೊಟ್ರೆ? ಕೊಲೆ ಬಸ್ ಇಲ್ಲ ಅನ್ಯಗ್ರಹ ಜೀವಿ ಕಣ್ಣಂಗೆ ಕಾಣ್ತಾ ಇದ್ದೆ. ಆ ಟಿವಿ ಮನೆ ಬರೋಟ್ಲು ತರ ಇವನೇನು ಗಂಟೆ ಹಿಡ್ಕೊಂಡು ಎಲ್ಲರೂ ಪೂಜೆ ಮಾಡೇ ಬಿಟ್ಟ. ನೀನೇನು ತಾಯಿನೋ ಇಲ್ಲ ಹೇಳ್ತಾಳೆ ಆವಾಗ ಒಂದು ಗೊತ್ತಾಗಕ್ಕಿಲ್ಲ. ಪೂಜೆ ಆಗ್ತಿದ್ದಂಗೆ ಕುಲು ಕುಲು ತಿಂಡಿ ತಗೊಂಡ್ಬನ್ನಿ, ಅದನ್ನ ತಿಂತ ಟಿವಿ ನೋಡೋಣ ಅಂತ ಒಳ್ಳೆ ಯಕ್ಷಗಾನದವ್ರು ಆಡ್ದಂಗೆ ಆಡ್ಬಿಟ್ರಿ. ಸಾಕು ಸುಮ್ಮನೆ ಎಲ್ಲ ವಿಷಯ ಗೊತ್ತಿದ್ರು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಜವಾಬ್ದಾರಿ ಮಾರೋ ಕನ್ನಡಕನ ಆಂಟಿ ವೈರಸ್ ಕನ್ನಡಕ ಅಂತ ಜನಗಳು ಮಾರಿ ಚೀಟ್ ಮಾಡಿದ್ರಲ್ಲ, ನೀವ್ ಮಾಡಿದ್ ಸರಿನಾ? ಈ ವಿಷಯ ಏನಾದ್ರೂ ಪೊಲೀಸರು ಗೊತ್ತಾದ್ರೆ ನಿಮ್ಮನ್ನೇ ಒಳಗಾಕ್ತಾರೆ. ನನ್ನೊಬ್ಬನೇ ಯಾಕೆ ಹಾಕ್ತಾರೆ? ಕನ್ನಡಕ ಮಾರಿದ ಇವ್ರು ಮೂವರು ಜೊತೆಲಿ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಅಸಲ್ ಪಿಸಲ್ ಕಾ ಕಮ್ಜಾ ಚढ़ ಮಾನ ಪಡೆ ಅಸೋ ಮುರ್ಗೆ ಅಂಡ ಕಾಯ ಸೊಕಕ್ಕಿರ್ರೆ ಅಂಡೆ ನೀರಿಲ್ಲ ರೇ. ಬಾರ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗ ಬರ ಅನ್ಬೇಡ. ಆಯ್ತು ಬಿಡಪ್ಪ, ಏನ್ ಮಾಡ? ಓ ಡಾಕ್ಟರ್ ಇಜಾಜುದ್ದೀನ್. ಜಾದುದ್ದೀನ್ ಅಲ್ಲ, ಪ್ರಕೃತಿ. ಏನ್ ಬಂದಿದ್ದು? ನಮ್ಗೆ ಲ್ಯಾಬ್ ಇಂದ ರಿಪೋರ್ಟ್ ಬಂದಿದೆ, ನಮ್ಮ ಆಸ್ಪತ್ರೆಯಲ್ಲಿ ಇರೋ ಪೇಷಂಟ್ಗೆ ಕೇಬಲ್ ವೈರಸ್ ಇಲ್ವಂತೆ. ಅಷ್ಟೇ ಅಲ್ಲ, ಕೇಬಲ್ ವೈರಸ್ ಇಂಡಿಯಾಗೆ ಇನ್ನೂ ಬಂದಿಲ್ಲ ಅಂತ ಕನ್ಫರ್ಮ್ ಆಗಿದೆ. ಶಿಶುಪಾಲ ಸಾಹೇಬ್ರೆ ಗೊತ್ತಾಯ್ತೇನ್ರಿ? ಸತ್ಯಾಂಶ ಏನು ಅಂತ ಗೊತ್ತಾಯ್ತೇನ್ರಿ? ಸತ್ಯಾಂಶ ಹೀಗಿದ್ರು ಕೂಡ ಮನೆ ಮಂದಿನೆಲ್ಲ ಗೃಹ ಬಂಧದಲ್ಲಿ ಇಟ್ಟಿದ್ರಲ್ಲ, ನಾನು ಈ ವಿಷಯ ನಿಲ್ಲಿಗೆ ಬಿಟ್ಟಲ್ಲ ರೀ. ನಿಮ್ಮ ಮೇಲೆ ಮಾನ ನಷ್ಟ ಮೊಕದ್ದಮೆ ಕೇಸನ್ನು ಹೂಡ್ತಾ ಇದ್ದೀನಿ. ಸುಮ್ಮನೆಲ್ಲ ಇಲ್ದೇ ಇರೋ ಕೇಬಲ್ ವೈರಸ್ ನ ಸೃಷ್ಟಿ ಮಾಡಿ ಜನರಿಗೆ ತಪ್ಪು ಮಾಹಿತಿ ನೀಡಿ ಕನ್ನಡಗಳನ್ನ ಮಾರಿದಕ್ಕೆ ಚೀಟಿಂಗ್ ಕೇಸ್ ಮೇಲೆ ಮನೆ ಮಂದಿನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದೀನಿ.